ಸಿದ್ದರಾಮಯ್ಯ ಸುರ್ಜೇವಾಲಾ ಮಾತು ಕೊಟ್ಟಿದ್ದಾರೆ. ಮುಂದೆ ಸಚಿವ ಸ್ಥಾನ ನೀಡುವ ಸಾಧ್ಯತೆ ಇದೆ. ಹಾವೇರಿಯಲ್ಲಿ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಜಾತಿವಾರು ಪ್ರಾತಿನಿಧ್ಯದಲ್ಲಿ ಮುಂದೆ ಪರಿಗಣಿಸಬಹುದಾದ ಸಾಧ್ಯತೆ ಇದೆ. ಮುಂದಿನ ಸಚಿವ ಸಂಪುಟ ವಿಸ್ತರಣೆವರೆಗೂ ಕಾದ್ ನೋಡೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಂದು ಭರವಸೆ ಇದೆ ನಂಗೆ ಅನ್ನೋದನ್ನ ಅವ್ರು ಹೇಳ್ತಾ ಇರೋದು. ಅವಕಾಶ ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಸುರ್ಜೇವಾಲಾ ಎಲ್ಲ ಹೇಳಿದ್ದಾರೆ, ನೋಡೋಣ ಅಂತ ಹಾವೇರಿಯಲ್ಲಿ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗೆ ಎಲ್ಲಾ ಕಡೆಯಲ್ಲೂ ಒಬ್ಬೊಬ್ರು ಒಂದು ನಿರೀಕ್ಷೆ ಇಟ್ಕೊಂಡು ಕೂತಿದ್ದಾರೆ. ಇವರು ಹಾಗೇನೆ ಒಳ್ಳೆ ಅಂತ ಹೇಳಿದಾಗ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರು ಇಲ್ಲ, ಅವರು ಡೆಪ್ಯೂಟಿ ಸ್ಪೀಕರ್ ಆಗಬೇಕು ಅಂತ ಅವ್ರಿಗೆ ಆಸೆ ಇರಲಿಲ್ಲ. ನಾವು ಅವರು ಜುಲ್ಮಿದ್ದ ತಂದು ಇಲ್ಲಿ ಕುಂದಿಸ್ತಾಕತ್ತೀವಿ, ಅದರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೌಸ್ನಾಗೆ ಹೇಳಿದರು. ಮತ್ತು ಹೌಸ್ನಾಗೆ ಹೇಳಿದ ನಂತರ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಎಲ್ಲರೂ ಕೂಡಿ ನಿಮಗೆ ಮುಂದಿನ ಸಲ ಮಂತ್ರಿ ಮಾಡ್ತೀವಿ ಅನ್ನೋ ಮಾತನ್ನು ಕೊಟ್ಟಿದ್ರು. ಅದು ನಮಗೆ ಆಗಬೇಕಾಗಿತ್ತು. ಅದಕ್ಕೆ ಕಾರಣಾಂತರದಿಂದ ಎಲ್ಲ ಇನ್ನೂ 19 ಸೀಟ್ ಖಾಲಿ ಇದಾವೆ. ಇನ್ನು ಮುಂದಿನ ದಿನಗಳಲ್ಲಿ ಜಾತಿವಾರು ಜಿಲ್ಲಾವಾರು ಪ್ರಾತಿನಿಧ್ಯ ಕೊಡುವಾಗ ನನ್ನ ಪರಿಗಣಿಸ್ತಾರೆ ಅನ್ನೋ ಭರವಸೆ ನನಗಿದೆ. ಆದ್ದರಿಂದ ಮುಂದಿನ ಕ್ಯಾಬಿನೆಟ್ನವರಿಗೆ ಕಾದು ನೋಡೋಣ. ಈ ಸದ್ಯಕ್ಕಂತೂ ಸಭಾಧ್ಯಕ್ಷರು ವಿಧಾನಸಭಾ ಅಧ್ಯಕ್ಷರನ್ನಾಗಿ ಚಾರ್ಜ್ ತಗೊಂಡಿದ್ದೇನೆ. ಮುಂದಿನ ವಿಧಾನಸಭಾ ಅಧ್ಯಕ್ಷರು ಬರೋವರೆಗೂ ಸಭಾಧ್ಯಕ್ಷರಾಗಿ ಕೆಲಸ ಇಲ್ಲ. ಈಗ HK ಪಾಟೀಲ್ ಸಾಹೇಬರು ಇರ್ತಾರೆ, ಅನೇಕ ಹಿರಿಯ ಸಚಿವರನ್ನ ಬಿಟ್ಟಿದ್ದಾರೆ. ಬಹಳಷ್ಟು ಅಂತ ಹೇಳಿ ಜಯಚಂದ್ರ ಅಂತವರು, ದೇಶಪಾಂಡೆ ಅಂತವರು, ಬಹಳ ಹಿರಿಯ 8 ಸರಿ 10 ಸರಿ ಆರಿಸಿ ಬಂದವರು ಕೂಡ ಇನ್ನೂ ಅವರಿಗೆ ಅವಕಾಶ ಸಿಕ್ಕಿಲ್ಲ. ರಾಯರೆಡ್ಡಿ ಅಂತವರು ಪಾರ್ಲಿಮೆಂಟ್ರಿ ಸದಸ್ಯರಾಗಿ ಬಹಳಷ್ಟು ಅನುಭವ ಇದ್ದಕ್ಕಂಥವ್ರನ್ನ ಬಿಟ್ಟಿದ್ದಾರೆ. ಹಾಗಾಗಿ ಮುಂದಿನ ಸಲ ಹೈಕಮಾಂಡ್ ಪರಿಗಣಿಸ್ತದೆ ಅಂತ ಭರವಸೆ ನಮಗಿಲ್ಲ. ನಾನು ಯಾವುದು ಅಂತ ಹೇಳಲ್ಲ. ನಾನು ಮೊನ್ನೆ ಒಂದ್ಸಲ ನನ್ನ ಡೆಪ್ಯೂಟಿ ಸ್ಪೀಕರ್ ಮಾಡಿದಾಗ ಹೇಳಿದ್ದೆ, ಕೊಟ್ಟ ಕುದುರೆಯನ್ನು ನೋಡಿದವನು ಸೂರ್ಯನೂ ಅಲ್ಲ ಧೀರನೂ ಅಲ್ಲ ಅಂತ ಹೇಳಿದ್ದೆ. ನಾನು ಡೆಪ್ಯೂಟಿ ಸ್ಪೀಕರ್ ಆಗಿ ಆ ಒಂದು ಗೌರವಕ್ಕೆ ಚ್ಯುತಿ ಬರೆದ ರೀತಿಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೇನೆ. ಇಷ್ಟು ದಿವಸ ಯಾವ ಆಫೀಸ್ ಹತ್ರ ಬರ್ತಿದ್ದಿಲ್ಲ. ಈಗ ಆಫೀಸ್ ಹತ್ರ ಹೋದ್ರೆ ಬರೋ ಜನಗಳು, ಅವರ ಕೆಲಸಗಳು ಅಷ್ಟು ಪ್ರಾಮಾಣಿಕವಾಗಿ 4 ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಯಾವುದೇ ಕೊಟ್ಟರು ಸಹಿತ ಅದರಲ್ಲಿ ನಮಾಸ್ತಕ್ಕಂಥ ಶಕ್ತಿ ಇದ್ದವು.